ಅಂದರೆ ಫೆಬ್ರವರಿ 1ನೇ ತಾರೀಕು ನಮ್ಮ ಬಂಗಾರಪೇಟೆ ತಾಲೂಕಿನಲ್ಲಿ ಇದೇ ಮೈದಾನದಲ್ಲಿ ಅಂದರೆ ಏನು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಇದೆ ಆವರಣದಲ್ಲಿ ಬೃಹತ್ ಹಿಂದೂ ಸಮಾಜೋತ್ಸವನ ಹಮ್ಮಿಕೊಂಡಿದ್ದೀವಿ. ಇದು ಈ ಒಂದು ಸಮಿತಿಗೆ ನಮ್ಮ ವಕೀಲರಾದಂಥ JP ಸರ್ ಅಂದರೆ ಜಯಪ್ರಕಾಶ್ ಅವರು ಸಂಯೋಜಕರಾಗಿ ನಿರ್ವಹಿಸ್ತಾರೆ. ಮತ್ತು ಈ ಒಂದು ಸಮಾವೇಶಕ್ಕೆ ಅಧ್ಯಕ್ಷರಾಗಿ ನಮ್ಮ ಹಿರಿಯ ಮುತ್ಸದ್ದಿಗಳು ಆದಂಥ ರಾಮ್ ಪ್ರಸಾದ್ ಅವರು ಅಧ್ಯಕ್ಷರಾಗಿ ನಿರ್ವಹಿಸ್ತಾರೆ. ತಮಗೆಲ್ಲ ಅವ್ರ ಬಗ್ಗೆ ಪರಿಚಯ ಇದೆ. ಆಮೇಲೆ ಗೌರವ ಅಧ್ಯಕ್ಷರಾಗಿ ಎಸ್ ನಾರಾಯಣ್ ಅವರು ಎಂ ನಾರಾಯಣ್ ಅವರು ಗೌರವ ಅಧ್ಯಕ್ಷರಾಗಿ ನಿರ್ವಹಿಸ್ತಾರೆ. ಮತ್ತು ನಮ್ಮ ಖಜಾಂಜಾಗಿ ನಮ್ಮ ಇವರು ಮಂಜುನಾಥ್ ಕಾರಳ್ಳಿ ಮಂಜು ಅವರು ಮತ್ತು ನಮ್ಮ ಹಿರಿಯ ಮುಖಂಡರಾದಂಥ ಶಂಕರನಾರಾಯಣ ರೆಡ್ಡಿ ಅನ್ನೋರು ಈ ಒಂದು ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಈ ಒಂದು ಹಿಂದೂ ಸಮಾಜೋತ್ಸವ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಉಪಾಧ್ಯಕ್ಷರಾಗಿ ನಿವೃತ್ತ ಶಿಕ್ಷಕರು ಆದಂಥ ಕುಮುದಿನಿಯವರು ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ವಾಮೀಜಿಗಳಾದಂಥ ಶಿವಾಚಾರ್ಯ ಸ್ವಾಮೀಜಿಗಳು ಪಾಲ್ಗೊಳ್ತಾ ಇದ್ದಾರೆ. ಮತ್ತು ಮುಖ್ಯ ಭಾಷಣಕಾರರಾಗಿ ಪ್ರಮೋದ್ ರಾವ್ನ ನವರತ್ನ ಬೆಂಗಳೂರು ಮಹಾನಗರ ಪ್ರಮುಖರು ಪಾಲ್ಗೊಳ್ತಾರೆ. ತಮಗೆಲ್ಲ ಗೊತ್ತೇ ಇದೆ, ಇಡೀ ಭಾರತ ದೇಶದಲ್ಲಿ ಹಿಂದೂ ಸಮಾಜೋತ್ಸವ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಪ್ರತಿಯೊಂದು ಹೋಬಳಿ ಹೆಡ್ಕ್ವಾರ್ಟರಲ್ಲೂ ಕೂಡ ನಡೀತಾ ಇದೆ. ಅದೇ ಥರ ನಮ್ಮ ಕೋಲಾರ ಜಿಲ್ಲೆಯಲ್ಲೂ ಕೂಡ ಎಲ್ಲ ತಾಲೂಕುಗಳಲ್ಲೂ ಕೂಡ ಎಲ್ಲ ಮಂಡಲಗಳಲ್ಲೂ ಕೂಡ ಎಲ್ಲ ಒಂದು ಹೋಬಳಿ ಕೇಂದ್ರಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ದೇಶ ಭಾರತ ದೇಶ, ನಾವು ಹಿಂದೂಗಳು ಬಹುಸಂಖ್ಯಾತ ಆಗಿದ್ದೀವಿ. ಆ ಹಿಂದೂಗಳು ಎಲ್ಲ ಒಂದು ಕಡೆ ಸೇರಬೇಕು, ಒಬ್ಬೊಬ್ರಿಗೊಬ್ಬರು ಪರಿಚಯ ಆಗಬೇಕು, ನಮ್ಮ ಹಿಂದುತ್ವ ಬಗ್ಗೆ ತಿಳ್ಕೋಬೇಕು ಅಂತ ಒಂದು ಜಾಗರಣ ತರಬೇಕು ನಮ್ಮ ಹಿಂದೂಗಳೆಲ್ಲ ಅಂತ ಒಂದು ಸಮಾವೇಶ ಅಂದ್ಕೊಂಡಿದ್ದೀವಿ. ನಮ್ಮ ಸಮಿತಿ ವತಿಯಿಂದ ಇವತ್ತು ನಾವು ಈ ಜಾಗನ ಚೂಸ್ ಮಾಡಿ ಇವತ್ತು ವ್ಯವಸ್ಥೆಗಳ ದೃಷ್ಟಿಯಿಂದ ನೋಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಸಮಾವೇಶಕ್ಕೆ ಪ್ರತಿಯೊಬ್ಬ ಹಿಂದೂನೂ ಸಹ, ಬಂಗಾರಪೇಟೆ ತಾಲೂಕಿನ ಪ್ರತಿ ಹಿಂದೂನೂ ಸಹ ನಗರದಲ್ಲಿ ಪ್ರಮುಖವಾಗಿ ಎಲ್ಲರೂ 3 ಗಂಟೆಗೆ ಸಭೆಗೆ ಭಾಗವಹಿಸಬೇಕು. ಈ ಸಮಾವೇಶವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತ ತಮ್ಮನ್ನು ಪ್ರಾರ್ಥಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ತಾಲೂಕಿನ ಸಂಯೋಜಕರು ಆದಂಥ ನಮ್ಮ JP ಸರ್ ಅವರು ಮಾತಾಡಬೇಕು ಅಂತ ಅವರಲ್ಲಿ ಮನವಿ ಮಾಡ್ತಾಯಿದ್ದೀನಿ. ನಮ್ಮ ಮಹೇಶ್ ಹೇಳಿದಂಗೆ ಇದು ಒಂದು ಹಿಂದೂ ಸಮಾಜೋತ್ಸವ 2026 ಬಂಗಾರಪೇಟೆ ಅಂತ ಆಯೋಜನೆ ಮಾಡ್ತಾ ಇದ್ದೀವಿ. ಇದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಹೇಳಿದಂಗೆ ಎಲ್ಲ ಪದಾಧಿಕಾರಿಗಳು, ಇಲ್ಲೇ ನಮ್ಮ ಸಮಾಜದ ಮುಖಂಡರನ್ನು ನಾವು ಗುರುತಿಸಬೇಕಾಗಿದ್ದಂಥ ನಮ್ಮ ನಿವೃತ್ತ ಪ್ರಾಧ್ಯಾಪಕರಾದಂತಹ ಎಂ ನಾರಾಯಣ ಅವ್ರನ್ನ ಈ ವೇದಿಕೆ ಮೇಲೆ ಗೌರವ ಅಧ್ಯಕ್ಷರಾಗಿ ನಾವು ಮಾಡಿಕೊಂಡಿದ್ದೇವೆ. MS ರಾಮಪ್ರಸಾದ್ ಅವರು ನಿಕಟಪೂರ್ವ ಅಧ್ಯಕ್ಷರು, ಸಾಹಿತ್ಯ ಕೋಲಾರ ಜಿಲ್ಲಾ ಸಾಹಿತ್ಯ ಪರಿಷತ್ತರು, ಅವರು ಅಧ್ಯಕ್ಷರಾಗಿರ್ತಾರೆ. ಮತ್ತು ಮಾತೆಯರ ಕಡೆಯಿಂದ ಬಂದಾಗ ಕುಮುದಿನಿ ಮೇಡಮ್ ಅವರು ಉಪಾಧ್ಯಕ್ಷರಾಗಿರ್ತಾರೆ. ಮತ್ತು ನಾವೆಲ್ಲ ಇಲ್ಲಿ ಸೇರಿಕೊಂಡು ನನ್ನನ್ನು ನೀವು ಇರಬೇಕು, ಒಂದು ಸಂಯೋಜಕರಾಗಿರೋ ನಾನು ಅದು ಸಂತೋಷ ಇಟ್ಕೊಂಡು ಎಲ್ಲರೂ ಸಾಮರಸ್ಯದಿಂದ ಹೋಗಬೇಕಾಗಿದೆ. ಇಲ್ಲಿ ಎಲ್ಲ ಹಿಂದೂ ಬಂಧುಗಳು ಇದನ್ನು ನಿಶ್ಚಯ ಮಾಡಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಅದು ನಾವು ಮೊದಲೇ ತಮ್ಮ ಪತ್ರಕರ್ತರಿಗೂ ಎಲ್ಲ ತಿಳಿಸಿದ್ದೀವಿ. ಬಗ್ಗೆ ಪೂರ್ವಭಾವಿ ಸಭೆಗೆಲ್ಲ ಕರೆದಿದ್ದೀವಿ. ಎಲ್ಲ ಸ್ವಲ್ಪ ಬಂದು ಅದ್ರ ಬಗ್ಗೆ ವಿಷಯನೂ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಇವತ್ತು ಈ ಒಂದು ಸ್ಟೇಜ್ ಇಲ್ಲಿ ಏನು ಮಾಡಬೇಕಾಗಿತ್ತು ಇದನ್ನು ಬಂದಿದ್ದೀವಿ ಸ್ಟೇಜ್ ಮಾಡೋದಕ್ಕೆ. ಹಾಗಾಗಿ ನೀವೆಲ್ಲ ಬಂದಿದ್ದೀವಿ, ತುಂಬ ಸಂತೋಷ. ತಮಗೆಲ್ಲ ತುಂಬ ಧನ್ಯವಾದಗಳು. ಇದನ್ನು ತಾವು ಹೆಚ್ಚೆಚ್ಚಿಗೆ ಒಂದು ಸಾಮರಸ್ಯವಾಗಿ ಇಲ್ಲಿ ಬದುಕಬೇಕಾಗಿರೋದ್ರಿಂದ ಪ್ರತಿಯೊಬ್ಬ ಹಿಂದೂನೂ ಸಹ ಬಂದು ನಾವು ಯಾವ ರೀತಿ ಇರಬೇಕು, ಸಂಸ್ಕೃತಿ ಯಾವ ರೀತಿ ಇರಬೇಕು, ಮನೆಗಳಲ್ಲಿ ಯಾವ ರೀತಿ ನಾವು ಬೆಳೆಯಬೇಕು, ಅದೊಂಥರ ಪಂಚಸೂತ್ರಗಳು ಬೇರೆ ಇದೆ ಇಲ್ಲಿ. ನಾಗರಿಕ ಕರ್ತವ್ಯಗಳೇನು, ಕುಟುಂಬ ಸಂಬೋಧನೆ ಅಂದರೆ ಏನು, ಪರಿಸರ ಸಂರಕ್ಷಣೆ ಅಂದರೆ ಏನು, ಯಾವ ರೀತಿ ಇರಬೇಕಂತ ಅಲ್ಲಿ ಬರುವಂಥ ಗುರುಗಳೆಲ್ಲ ಹೇಳ್ತಾರೆ. ಅದನ್ನು ಅವತ್ತರ ಎಲ್ಲ ಹೇಳಿದಾಗ ಎಲ್ಲರೂ ಬಂದು ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಳ್ಬೇಕಂತ ಎಲ್ಲರನ್ನೂ ಸವಿನ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಮಿತ್ರರೇ, ಈಗಾಗಲೇ 2006ರಲ್ಲಿ ನಾವು ಹಿಂದೂ ಸಮಾಜೋತ್ಸವವನ್ನು ಇದೇ ಪಾರ್ಕಲ್ಲಿ ನಾವು ಮಾಡಿದ್ದೆವು, ಉದ್ಯಾನವನದಲ್ಲಿ. ಅದು ಒಂದು ಯಶಸ್ವಿ ಕಾರ್ಯಕ್ರಮ. ಆಗ ನಾವು ಮಾಡಿದ್ದು ತಾಲೂಕಿನಾದ್ಯಂತ, ಅಂದರೆ ಅಖಂಡ ತಾಲೂಕು KGF ಮತ್ತು ಬಂಗಾರಪೇಟೆ ಎರಡೂ ಕಡೆಯಿಂದ ನಾವು ಕಾರ್ಯಕರ್ತರು ಮತ್ತು ಸಾರ್ವಜನಿಕರನ್ನ ಸೇರಿಸಿ ನಾವು ಮಾಡಿದ್ವು. ಈಗ ಬಂಗಾರಪೇಟೆ ನಗರಕ್ಕೆ ಸೀಮಿತವಾಗಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಸೀಮಿತವಾಗಿ ಮಾಡಿದ್ರೂ ಸಹ ಪ್ರಚಾರ ಅತ್ಯಂತ ವೇಗದಿಂದ ನಡೀತಾ ಇದೆ. ಇದರ ಉದ್ದೇಶ ಇಷ್ಟೇ, ನಮ್ಮಲ್ಲಿ ಯಾವುದೇ ಜಾತಿ ಭೇದ ಭಾವ ಅನ್ನೋದು ಇದ್ದರೂ ಅದು ಮನೆ ಒಳಗಡೆ ಇರುತ್ತೆ ವಿನಃ ಹೊರಗಡೆ ಬಂದರೆ ನಾವೆಲ್ಲ ಹಿಂದೂಗಳೆಲ್ಲ ಒಂದು. ಮತ್ತು ನಮ್ಮ ಸಂಸ್ಕಾರನ ಯಾವ ರೀತಿ ನಾವು
ಮೈಗೂಡಿಸ್ಕೋಬೇಕು. ಮನೆಯಲ್ಲಿ ನಮ್ಮ ಪದ್ಧತಿಗಳು ಯಾವ ರೀತಿ ಇರಬೇಕು, ಹಬ್ಬಗಳು ನಾವು ಮಾಡುವ ಸಂಕೇತಗಳಾದರೂ ಏನು, ನಾವು ದೇವಾಲಯಗಳನ್ನ ಯಾತಕ್ಕಾಗಿ ನಾವು ಭೇಟಿ ಕೊಡ್ತಿದ್ದೀವಿ, ಇವೆಲ್ಲವನ್ನೂ ಸಹ ಅಂದು ಬರುವ ಗುರು ಹಿರಿಯರು ನಮಗೆ ವೇದಿಕೆಯಿಂದ ತಿಳಿಸ್ತಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಅಂದಾಜು ಒಂದು 3,000 ಮಂದಿ ಆದರೂ ಕನಿಷ್ಠ ಸೇರಬೇಕು ಅನ್ನೋ ಒಂದು ಅಂದಾಜಿನಿಂದ ನಾವು ಪ್ರಚಾರ ಮಾಡ್ತಾಯಿದ್ದೀವಿ. ಕನಿಷ್ಠ ಆ ಗುರಿ ನಾವು ತಲುಪ್ತೀವಿ. ತಾವು ಸಹ ಸ್ವಲ್ಪ ಹೆಚ್ಚಿನ ಪ್ರಚಾರ ಮಾಡಿ ಎಲ್ಲರೂ ಬರುವಂತೆ ತಮ್ಮ ಕರ್ತವ್ಯವನ್ನು ಸಹ ನಿರ್ವಹಿಸಬೇಕಂತ ಮನವಿ ಮಾಡ್ತಾ ನನ್ನ ಮಾತು. ಅಧ್ಯಕ್ಷರು ಮಾತಾಡ್ತಾರೆ. ಎಲ್ಲ ಪತ್ರಿಕಾ ಮಾಧ್ಯಮದವರೇ, ಈಗಾಗಲೇ ನಮ್ಮ ಮಹೇಶ್ ಅವರು ಆಗಲಿ, ನಮ್ಮ ನಮ್ಮ ರೆಡ್ಡಿಯವರಾಗಲಿ ಮತ್ತು ಜಯಪ್ರಕಾಶ್ ಅವರಾಗಲಿ ನಿಮಗೆ ಕೆಲವು ವಿಷಯಗಳನ್ನು ತಿಳಿಸಿದ್ದಾರೆ. ಈ ಭಾನುವಾರದಂದು 1ನೇ ತಾರೀಕು ಹಿಂದೂ ಸಮಾಜೋತ್ಸವ ಅಂತ ಬಂಗಾರಪೇಟೆಯಲ್ಲಿ ಹಮ್ಮಿಕೊಳ್ತಾ ಇದ್ವಿ. ಇದು ಬರೀ ಹಿಂದೂ ಸಮಾಜೋತ್ಸವ, ಇದು ಒಂದು ಸಂಕೇತ ಅಂತ ನಾವು ಭಾವಿಸಬೇಕಾಗುತ್ತೆ. ಒಂದು ಹಿಂದೂ ಸಂಕೇತ. ಈ ಹಿಂದೂ ಸಂಕೇತಕ್ಕೆ ಸಾಕಷ್ಟು ಜನ ಬರ್ತಾರೆ ಅಂತ ನಾವು ನಿರೀಕ್ಷೆ ಮಾಡಿದ್ವಿ. ಸುಮಾರು 3,000 ರಿಂದ 4,000 ಜನಗಳು ಈ ಒಂದು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಇದು ನಡೆಸಬೇಕು ಅಂತ ನಾವು ಸಮಿತಿಯ ಮುಖಾಂತರ ಈಗ ತೀರ್ಮಾನ ಕೈಗೊಂಡಿದ್ದೇವೆ. ಅದೇ ರೀತಿಯಾಗಿ ಇದಕ್ಕೆ ಮುಖ್ಯ ಭಾಷಣಕಾರರಾಗಿ ಶ್ರೀ ಪ್ರಮೋದ್ ನವರತ್ನ ಅವರು ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಇಲ್ಲಿಗೆ ಆಗಮಿಸಲಿದ್ದಾರೆ. ಇದೇ ರೀತಿಯಾಗಿ ಈ ಒಂದು ಉದ್ಘಾಟನೆಯಾಗಿ ತೇಜೇಶ್ ಲಿಂಗ ಶಿವಾಚಾರ್ಯ ಸ್ವಾಮಿಗಳು ಇಲ್ಲಿ ಆಗಮಿಸ್ತಾರೆ. ಇಂಥ ಒಂದು ಸಮಯದಲ್ಲಿ ನಾವು ಇದು ವಸುದೈವ ಕುಟುಂಬ ಅಂತ ಎಲ್ಲರೂ ಸೇರಿ ಈ ಒಂದು ಕುಟುಂಬ ಅಂತ ಇದು ಹಿಂದೂ ಸಮಾಜದಲ್ಲಿ ಒಂದು ಧಾರ್ಮಿಕ ಪದ್ಧತಿಯಲ್ಲಿ ಈ ಒಂದು ಹೆಸರನ್ನ ಆಯೋಜಿಸಿ ಬಂದರೆ, ಇಂಥ ಒಂದು ಸಮಯದಲ್ಲಿ ಸಾಕಷ್ಟು ಜನಗಳನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದಾರೆ. ನಾಳೆಯಿಂದ ಊರಿನ ಎಲ್ಲ ಪ್ರಮುಖ ಬೀದಿಗಳಲ್ಲಿ ನಾವು ತೋರಣಗಳನ್ನ, ನಮ್ಮ ಹಿಂದೂ ಸಮಾಜದ ಒಂದು ಸಂಕೇತದ ತೋರಣಗಳನ್ನು ನಾವು ಕಟ್ತೇವೆ. ಹಾಗೂ ಬರುವ ಒಂದು ದಾರಿಯಲ್ಲಿ ಅದಕ್ಕೆ ಫ್ಲಾಗ್ಗಳೇ ಆಗಲಿ, ಇನ್ನು ಯಾವುದಾದ್ರೂ ತೋರಣಗಳಾಗಲಿ, ಇದೆಲ್ಲ ನಾವು ಈ ಒಂದು ಭಾಗಕ್ಕೆ ಅಳವಡಿಸಿಕೊಂಡು, ಮತ್ತು ಈ ಒಂದು ಸಮಯದಲ್ಲಿ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಧನ್ಯವಾದ. చెప్పుకుంటాం